ರಾಗಿ ಹಿಟ್ಟಿನಿಂದ ಚಪಾತಿ ರೀತಿ ಹೇಗೆ ಮಾಡ್ಬೋದು, ಹಾಗೆ ಗ್ಯಾಸ್ ಲೈಟ್ ಆನ್ ಆಗ್ತಿರಲ್ಲ, ಪದೇ ಪದೇ ಚೇಂಜ್ ಮಾಡ್ತಿರ್ತೀವಿ, ಇದಕ್ಕೊಂದು ಬೆಸ್ಟ್ ಸೊಲ್ಯೂಷನ್. ಹಾಗೆಯೇ ಸಕ್ಕರೆಗೆ ಇರುವೆ, ಕೆಂಪಿರುವೆ, ಹಾಗೆಯೇ ನಾತಿರುವೆ ಬರ್ತಿರ್ತವೆ, ಇದಕ್ಕೆಲ್ಲ ಬೆಸ್ಟ್ ಸೊಲ್ಯೂಷನ್. ವಿಡಿಯೋ ಕೊನೆವರೆಗೂ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಗನ DN ಕನ್ನಡತಿ ಯೂಟ್ಯೂಬ್ ಚಾನಲ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ವಿಡಿಯೋ ನೋಡ್ತಿದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋಗಳು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ಶುಕ್ರವಾರದ ಮಿನಿ ಬ್ಲಾಗಿಗೆ ವೆಲ್ಕಮ್. ಹಾಗೆಯೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇವತ್ತು ನಾನು ಮಾಡ್ತಾ ಇರೋದು ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ. ಅದು ಮಾಮೂಲಿ ನಾರ್ಮಲಾಗಿ ಮಾಡ್ಕೋಬೋದು. ನಾನು ಇವತ್ತು ಹೈಲೈಟಾಗಿ ಎಲ್ಲರೂ ಮನೆಯಲ್ಲೂ ರೊಟ್ಟಿ ಬರಲ್ಲ, ಇವು ಕಿತ್ತೋಗುತ್ತೆ, ಸ್ಮೂತಾಗಿ ಬರಲ್ಲ, ಮೆತ್ತಗೆ ಬರಲ್ಲ ಅನ್ನೋದೇ ಇರುತ್ತೆ. ಅದಕ್ಕೋಸ್ಕರ ನಮಗೆ ಯಾವ ರೀತಿ ಬೇಕು ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. 1 ಲೋಟ ನೀರಿಗೆ 1 ಲೋಟ ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ ಸ್ಟವ್ ಆನ್ ಮಾಡಿ ಪಾತ್ರೆ ಇಟ್ಟು ಅದಕ್ಕೆ ನೀರು ಹಾಕಿ ಬಿಸಿ ಆಗಲಿ ಅಂತ ಇಟ್ಟೆ. ಅದಕ್ಕೊಂದು ಸ್ವಲ್ಪ ಉಪ್ಪು, ಹಾಗೆಯೇ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಏನಕ್ಕೆ ಅಂತಂದರೆ ಫ್ಲೇವರು, ಹಾಗೆಯೇ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಹಾಗೆ ಜೀರ್ಣ ಕೂಡ ಆಗುತ್ತೆ. ನೀರು ಕುದೀತಿದೆ, ಅದಕ್ಕಾಗಿ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ರೊಟ್ಟಿಗೆ. ಇದು ಉರಿ ಕಮ್ಮಿ ಮಾಡಿಕೊಂಡು ಹಸಿ ಹಿಟ್ಟನ್ನ ಹಾಕೋಣ. ಗಂಟ ಆಗೋ ರೀತಿ ಗಂಟ ಆಗ್ದಂಗೆ ಹಾಕೋಬೇಕು. ಮೀಡಿಯಮ್ ಫ್ಲೇಮ್ನ ಆನ್ ಮಾಡಿ ಗಂಟ ಆಗ್ದಂತೆ ಹಸಿ ಹಿಟ್ಟನ್ನ ನೀರಿಗೆ ಸೇರಿಸ್ಬೇಕು. ಸೇರಿಸಿ ಅದ್ರ ಮಧ್ಯೆ ಹಾಗೆಯೇ ಕೋಲಲ್ಲಿ ತಿರುಗ್ತಾ ಇರಬೇಕು. ಇಷ್ಟು ಜಸ್ಟ್ ಹಿಂಗೆ ಬಂದಮೇಲೆ ಆಫ್ ಮಾಡ್ಕೋಬೇಕು. ಆಫ್ ಮಾಡ್ಕೊಂಡು ಇದು ರೆಡಿ ಆಯಿತು. ಇದನ್ನ ಇನ್ನೊಂದಕ್ಕೆ ಸರ್ವ್ ಮಾಡ್ಕೊಳ್ಳೋಣ. ಈ ಥರದ್ದು ಅಗಲವಾದ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಆಯಿಲು ಅಥವಾ ತುಪ್ಪನೂ ಸೇರಿಸಿ ಸುತ್ತ ಬಳ್ಕೊಂಡಿರಬೇಕು. ಆಮೇಲೆ ಬೇಯಿಸಿಟ್ಕೊಂಡಿರೋ ರಾಗಿ ಹಿಟ್ಟನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿದ್ಕೋಬೇಕು. ಒಂದು 5 to 10 ಮಿನಿಟ್ಸ್ ಮಿದ್ದಿದ್ರೇ ತುಂಬ ಚೆನ್ನಾಗಿ ಬರೋದು. ಈ ಥರ ಎಲ್ಲ ಮಿದ್ಕೊಂಡು ಒಂದು 2 ನಿಮಿಷ ನೆನೆಯೋಕೆ ಇಡಬೇಕು. ನೆನೆದೆಲ್ಲ ಆದಮೇಲೆ ಮತ್ತೆ ನಾವು ಚಪಾತಿ ಒಸೆಯ ಮಣೆ ತಗೊಂಡು ಮತ್ತೆ ಮಿದ್ಕೋಬೇಕು. ಅದ್ರಾಗೆ ಮಿದ್ದಷ್ಟು ತುಂಬ ಸಾಫ್ಟಾಗಿ ಬರುತ್ತೆ, ಒಂಚೂರು ಕಿತ್ತೋಗಲ್ಲ, ಈಸಿಯಾಗಿ ಮಾಡ್ಕೋಬೋದು, ಬೇಜಾರಾಗಲ್ಲ ರೊಟ್ಟಿ ಮಾಡೋಕ್ಕೆ. ನೆಕ್ಸ್ಟ್ ಟೈಮ್ ನೀವೇ ನೋಡಿ ಎಷ್ಟು ಈಸಿ. ಒಂದು 1/2 ಅವರ್ಗೆ ಪಲ್ಯ, ರೊಟ್ಟಿ ಪ್ರತಿಯೊಂದು ಬೇಗ ಫಾಸ್ಟಾಗಿ ಹಾಕೋಬೋದು. ಒಂಚೂರು ಎಷ್ಟು ಮಿದ್ರೆ ಎಷ್ಟು ಸಾಫ್ಟಾಗಿತ್ತು ಅಂದರೆ ನನ್ನ ಕೈಯಲ್ಲಿ ಮಾಡೋದವಾಗಲೇ ಗೊತ್ತಾಗುತ್ತೆ, ನೀವೇ ನೋಡ್ತಿದ್ದೀರಾ. ತುಂಬ ರೀತಿ ರೊಟ್ಟಿಗಳು ಮಾಡಿದ್ದೀವಿ, ಕದ್ರು ಬಿಟ್ಟು ಹಾಕಿದ್ದೀವಿ, ಹಾಗೆಯೇ ಬಳಿತೀವಿ. ಆದರೂ ಈ ರೀತಿ ಬಿಸಿನೀರಲ್ಲಿ ಕಲಸಿ ಕೂಡ ಮಾಡ್ತೀವಿ. ಈ ಥರ ಒಲೆ ಮೇಲೆ ಬೇಯಿಸ್ಕೊಂಡು ಮತ್ತೆ ನಾವು ಸ್ಟವ್ ಮೇಲೆ ಬೇಯಿಸ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ನಾನು ಮಾಡಿರೋ ಅಳತೆ ಬರೀ 5 ರಿಂದ 6 ರೊಟ್ಟಿ ಆಗೋ ರೀತಿ ನಾನು ಮಾಡ್ಕೊಂಡಿರೋದು ಇವತ್ತಿನ ಅಳತೆಗೆ. ಹಾಗೆಯೇ ಒಂದು ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಪ್ಯಾನ್ಗೆ ಒಂದು ಸ್ವಲ್ಪ ಆಯಿಲ್ ಹಾಕಿದ್ಮೇಲೆ ನಾವು ಹೊಸ್ತಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಬೇಯಕ್ಕೆ ಬಿಡಬೇಕು. ಈ
ರೊಟ್ಟಿ ಎಷ್ಟು ಚೆನ್ನಾಗಿ ಬರ್ತಿದೆ, ಎಷ್ಟು ಚೆನ್ನಾಗಿ ಬೇಯ್ತಿದೆ, ಒಂಚೂರು ಕಿತ್ತೋಗಲ್ಲ, ಹೆಂಚಿಗೆ ಅಂಟ್ಕೊತಾ ಇಲ್ಲ. ಕೈಯಲ್ಲೇ ನಾವು ಫುಲ್ ರೌಂಡ್ ಮಾಡ್ಬೋದು, ನಮಗೆ ಎಬ್ಬೋದು ಅವಶ್ಯಕತೆ ಇರಲ್ಲ, ತೆಗಿಯೋಕ್ಕೂ ಅವಶ್ಯಕತೆ ಇರಲ್ಲ. ಎಷ್ಟು ಚೆನ್ನಾಗಿ ಊದ್ತಿದೆ ಪೂರಿ ಥರ. ಈ ರೀತಿ ನೀವು ಮನೇಲಿ ಮಾಡ್ಕೊಬೋದ್ರೆ ಪ್ರತಿಯೊಬ್ಬರಿಗೂ ತುಂಬ ಇಷ್ಟ ಆಗುತ್ತೆ, ಹಾಗೆ ಟೈಮು ಕೂಡ ಸೇವ್ ಆಗುತ್ತೆ. ನೋಡಿ, ಕೈಯಲ್ಲಿ ಇಟ್ಕೊಂಡು ಕ್ರ್ಯಾಕ್ ಮಾಡಿದ್ರೂ ಕಿತ್ತೋಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ರೊಟ್ಟಿಗೆ ಹಾಗೇನೆ ಕುಂಬಳಕಾಯಿ ಪಲ್ಯ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತಾ ಇದ್ದೆ. ಬೇಯಕ್ಕೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೇನು ಜಸ್ಟ್ ಏನಿಲ್ಲ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಸಾಸಿವೆ, ಅಷ್ಟೇ, ಉಪ್ಪು, ಒಂದು ಸ್ವಲ್ಪ ಕಾಯಿ ತುರಿ, ಅಷ್ಟಿದ್ರೆ ನಾವು ಆರಾಮಾಗಿ ಕುಂಬಳಕಾಯಿ ಪಲ್ಯ ಮಾಡ್ಕೊಬೋದು. ನಾನೇನು ಇದನ್ನೇನು ಶೇರ್ ಮಾಡ್ತಾ ಇಲ್ಲ, ಬೇಕು ಅಂತ ಅಂದರೆ ಕಮೆಂಟ್ ಹಾಕಿ, ನಾನು ಬೇಕಾದ್ರೆ ಶೇರ್ ಮಾಡ್ತೀನಿ. ಗ್ಯಾಸ್ ಲೈಟ್ನ ಲೈಫ್ ಪೂರ್ತಿ ಯಾವ ರೀತಿ ಯೂಸ್ ಮಾಡೋದು, ಯಾವಾಗಲೂ 6 ತಿಂಗಳಿಗೆ ಒಂದ್ಸತಿ ಕೆಟ್ಟೋಗ್ತಿದೆ ಅಂತ ಅಂದರೆ, ಪ್ರತಿ ರಾತ್ರಿ ನೀವು ಅಡುಗೆ ಎಲ್ಲ ಆದಮೇಲೆ, ನಿಮ್ಮ ಕೆಲಸ ಎಲ್ಲ ಆದಮೇಲೆ, ಸ್ಟವ್ ಆಫ್ ಆದಮೇಲೆ ನೀವು ಈ ರೀತಿ ಗ್ಯಾಸ್ ಲೈಟ್ನ ಗ್ಯಾಸ್ ಒಲೆ ಮೇಲೆ ಇಟ್ಟು ಮಾರ್ನಿಂಗ್ ಯೂಸ್ ಮಾಡಿದ್ರೆ ಪಕ್ಕಾ ವರ್ಕ್ ಆಗುತ್ತೆ. ಹಾಗೆ ಲೈಫ್ ಟೈಮ್ ಕೂಡ ನಮಗೆ ಯೂಸ್ಫುಲ್ ಆಗುತ್ತೆ, ಹಾಗೆ ಮನಿ ಕೂಡ ಸೇವ್ ಮಾಡ್ದಂಗೆ ಕೂಡ ಆಗುತ್ತೆ. ಪ್ರತಿ ಸರಿ ಸಕ್ಕರೆಯಲ್ಲಿ ಇರುವೆಗಳು ಬರೋದು, ನಾವು ಬಾಕ್ಸ್ ಚೇಂಜ್ ಮಾಡೋದು ಮತ್ತು ಬಿಸಿಲಿಗಿಡೋದೇ ಪ್ರಾಬ್ಲಮ್. ಅದ್ರ ಬದಲು ಬೆಸ್ಟ್ ಸೊಲ್ಯೂಷನ್ ಅಂತಂದರೆ 5-6 ಲವಂಗನ ಸಕ್ಕರೆಯಲ್ಲಿ ಹಾಕಿಟ್ಬಿಟ್ರೆ ನಿಮಗೆ ಬೆಸ್ಟ್ ಸೊಲ್ಯೂಷನ್ನೇ. ಆರಾಮಾಗಿ ನೀವು ಸಕ್ಕರೆನ ಯೂಸ್ ಮಾಡ್ಕೋಬೋದು. ಇವತ್ತಿನ ಬ್ಲಾಗ್ ಎಲ್ರಿಗೂ ಇಷ್ಟ ಆಗಿರುತ್ತೆ. ಹಾಗೆಯೇ ಇನ್ನಷ್ಟು ಕಿಚನ್ ಟಿಪ್ಸ್ಗಳಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಸಿಗ್ತೀನಿ. ಎಲ್ರಿಗೂ ಬಾಯ್ ಬಾಯ್.